ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಇಂದಿನ ಅಧಿವೇಶನದಲ್ಲಿ ನಾವು ಚಂಪು ಕವಿಗಳನ್ನು ಕುರಿತ ಹಾಗೆ ನೋಡ್ತಾ ಇದ್ವಿ. ಪಂಪ ಕವಿಯ ಕಾಲ, ದೇಶ, ಆತನ ಕೃತಿಗಳನ್ನು ಕುರಿತ ಹಾಗೆ ಸಂಕ್ಷಿಪ್ತವಾದಂತಹ ಪರಿಚಯವನ್ನು ಮಾಡಿಕೊಂಡಿದ್ವಿ. ಈ ದಿನದ ಅಧಿವೇಶನದಲ್ಲಿ, ಈ ದಿನದ ತರಗತಿಯಲ್ಲಿ ಹಳಗನ್ನಡದ ಚಂಪು ಕವಿಗಳಾದಂತಹ ಪೊನ್ನ, ರನ್ನ ಮತ್ತು ಮೊದಲನೇ ನಾಗವರ್ಮ ಇವರ ಕಾಲ ಏನು, ಅವರ ಸ್ಥಳ ಎಲ್ಲಿ ಇದ್ದಂಥದ್ದು, ಹಾಗೆ ಅವರ ಕೃತಿಗಳ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಳ್ಳೋಣ. ಮೊದಲನೇದಾಗಿ ಕವಿ ಪೊನ್ನ. ಪಂಪನ ನಂತರದಲ್ಲಿ ಕಾಣಿಸಿಕೊಳ್ಳುವಂತಹ ಕನ್ನಡ ಸಾಹಿತ್ಯದ ಮಹತ್ವದ ಕವಿ ಅಂತಲೇ ಪೊನ್ನನನ್ನು ನಾವು ಗುರುತಿಸ್ಬೋದು. ಕನ್ನಡದ ಮೊಟ್ಟ ಮೊದಲ ಕವಿ ಚಕ್ರವರ್ತಿಯೂ ಹೌದು, ಕವಿ ರತ್ನತ್ರಯನೂ ಹೌದು. ಕನ್ನಡ ಸಾಹಿತ್ಯ ಪರಂಪರೆಯನ್ನು ಗಮನಿಸಿದಾಗ 10ನೇ ಶತಮಾನವನ್ನು ನಾವು ಸುವರ್ಣ ಯುಗ ಅಂತ ಹೇಳಿ ಕರಿತೀವಿ. ಈ ಸುವರ್ಣ ಯುಗದಲ್ಲಿ ಆ ಸಾಹಿತ್ಯದ ಒಂದು ಉತ್ಕರ್ಷತೆಗೆ ಕಾರಣನಾದಂತಹ ಕವಿ ಪೊನ್ನ ಅಂತ ಹೇಳಿದರೆ ತಪ್ಪಾಗಲಾರದು. ಈತನ ಕಾಲವನ್ನು 950 ಅಂತ ಹೇಳಿ, ಕ್ರಿಸ್ತಶಕ 950 ಅಂತ ಹೇಳಿ ಗುರುತಿಸಲಾಗಿದೆ. ಈತನ ಇನ್ನಿತರ ಹೆಸರುಗಳು ಪೊನ್ನಿಗ ಮತ್ತು ಪೊನ್ನಮಯ್ಯ ಅಂತ ಹೇಳಿ, ಮತ್ತು ತನ್ನನ್ನು ಕುರಿತ ಹಾಗೆ ಕುರುಳುಗಳ ಸವಣ ಅಂತ ಹೇಳಿ ಕರೆದುಕೊಂಡಿರುವಂಥದ್ದನ್ನು ನೋಡ್ಬೋದು. ಕವಿಗೆ ಕವಿ ಚಕ್ರವರ್ತಿ, ಉಭಯ ಕವಿ ಚಕ್ರವರ್ತಿ ಅನ್ನುವಂತಹ ಬಿರುದುಗಳು ಕೂಡ ಇದ್ದಾವೆ. ರಾಷ್ಟ್ರಕೂಟ ಚಕ್ರವರ್ತಿಯಾದಂತಹ 3ನೇ ಕೃಷ್ಣನ ಆಶ್ರಯದಲ್ಲಿ ಕವಿ ಪೊನ್ನ ಇದ್ದಂಥವನು. ಕವಿಯ ಕೃತಿಗಳ ವಿಚಾರದಕ್ಕೆ ಬರೋದಾದರೆ, ಕವಿ ಪೊನ್ನ ಒಟ್ಟು 4 ಕೃತಿಗಳನ್ನು ರಚನೆ ಮಾಡಿರೋದಾಗಿ ತಿಳಿದು ಬರುತ್ತೆ. ಶಾಂತಿ ಪುರಾಣ, ಜಿನಾಕ್ಷರಮಾಲೆ, ಗತಪ್ರತ್ಯಾಗತ, ಭುವನೈಕ ರಾಮಾಭ್ಯುದಯ. ಈ 4 ಗ್ರಂಥಗಳಲ್ಲಿ ಶಾಂತಿ ಪುರಾಣ ಮತ್ತು ಜಿನಾಕ್ಷರಮಾಲೆ ಮಾತ್ರ ಲಭ್ಯವಿರುವಂತಹ ಕೃತಿಗಳು. ಉಳಿದಂತಹ 2 ಕೃತಿಗಳು ಅನುಪಲಬ್ಧವಾದಂಥವು. ಕೃತಿಯ ವಿಚಾರಕ್ಕೆ ಬರೋದಾದರೆ, ಶಾಂತಿ ಪುರಾಣ ಪಂಪ ಹೇಗೆ ಒಂದು ಲೌಕಿಕ ಮತ್ತು ಧಾರ್ಮಿಕ ಅನ್ನುವಂತಹ ನೆಲೆಯಲ್ಲಿ ಕಾವ್ಯವನ್ನು ರಚನೆ ಮಾಡಿದ್ನೋ, ಅದೇ ನೆಲೆಯಲ್ಲಿ ಪೊನ್ನನು ಕೂಡ ಲೌಕಿಕ ಮತ್ತು ಧಾರ್ಮಿಕ ಅನ್ನುವಂಥ ನೆಲೆಯಲ್ಲಿ ಕಾವ್ಯವನ್ನು ರಚನೆ ಮಾಡಿದಂಥದ್ದು ಕಂಡುಬರುತ್ತದೆ. ಧಾರ್ಮಿಕ ಕಾವ್ಯವಾಗಿ ಶಾಂತಿ ಪುರಾಣ ಕಾಣಿಸ್ಕೊಂಡ್ರೆ, ಭುವನೈಕ ರಾಮಾಭ್ಯುದಯ ಏನು ಅನುಪಲಬ್ಧ ಕೃತಿ ಇದೆ, ಅದು ಲೌಕಿಕ ಕಾವ್ಯ ಅಂತ ಹೇಳಿ ಕೂಡ ಗುರುತಿಸಿರುವಂಥದ್ದನ್ನು ನಾವು ಕಾಣ್ಬೋದು. ಶಾಂತಿ ಪುರಾಣ ಮುಖ್ಯವಾದಂತಹ ಒಂದು ಕನ್ನಡದ ಚಂಪು ಕಾವ್ಯ. ಆದರೆ ಆದಿಪುರಾಣದಲ್ಲಿ ಹೇಗೆ ಪಂಪ ಧರ್ಮ ಮತ್ತು ಕಾವ್ಯಧರ್ಮವನ್ನು ಎರಡನ್ನೂ ಸಮನ್ವಯೀಕರಿಸ್ಕೊಳ್ತಾನೆ, ಆ ರೀತಿಯಾದಂತಹ ವಿಚಾರಗಳು, ಆ ರೀತಿಯಾದಂಥ ಒಂದು ಧರ್ಮ ಸಮನ್ವಯತೆ ಈ ಕಾವ್ಯದಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಮತ್ತು ಈ ಶಾಂತಿ ಪುರಾಣವನ್ನು ಬರೆಸ್ತಂಥದ್ದು ಮಲ್ಲಪಾರ್ಯ ಮತ್ತು ಪೊನ್ನಮಾರ್ಯ ಅನ್ನುವಂಥವ್ರು. ಅತ್ತಿಮಬ್ಬೆ ಕೂಡ ಈ ಕೃತಿಯನ್ನು 1000 ಪ್ರತಿಗಳನ್ನು ಬರೆಸಿದ್ಲು ಅನ್ನುವಂಥ ಪ್ರತೀತಿ ಕೂಡ ಇರುವಂಥದ್ದು ನಾನು ನೋಡ್ಬೋದು. ಒಟ್ಟು 16 ಆಶ್ವಾಸಗಳಲ್ಲಿ ಈ ಒಂದು ಕಾವ್ಯ ಹರಡಿಕೊಂಡಿದೆ. 16ನೇ ತೀರ್ಥಂಕರನಾದಂತಹ ಶಾಂತಿನಾಥನ ವಿಚಾರವನ್ನು ಒಳಗೊಂಡಂತಹ ಬಹಳ ಮುಖ್ಯವಾದಂತಹ ಕಾವ್ಯ ಇದಾಗಿದೆ. ಕೃತಿಯಲ್ಲಿ ಶಾಂತಿನಾಥ ತೀರ್ಥಂಕರನ ಒಟ್ಟು 11 ಪೂರ್ವ ಜನ್ಮಗಳ ಒಂದು ವಿಸ್ತಾರವಾದಂತಹ ನಿರೂಪಣೆ ಕಂಡುಬರುತ್ತೆ. ಈ ಕೃತಿಯನ್ನು ಕುರಿತ ಹಾಗೆ ಕವಿ ಪುರಾಣ ಚೂಡಾಮಣಿ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥದ್ದನ್ನು ಕೂಡ ನಾವು ನೋಡ್ಬೋದು. ಇನ್ನು ಕವಿಯ ಕವಿತಾಶಕ್ತಿಯನ್ನು ಹೇಳುವಂತಹ ಸಾಕಷ್ಟು ವಿಚಾರಗಳು ಕೂಡ ಕವಿಯ ಕೃತಿಯಲ್ಲಿ ಕಾಣಿಸ್ಕೊಳ್ಳುವಂಥದ್ದನ್ನು ನೋಡ್ಬೋದು. ಆ ಪದ್ಯಗಳು ಹೀಗಿದ್ದಾವೆ. ಇನ್ನು ಕವಿಯ ಮತ್ತೊಂದು ಕೃತಿ ಜಿನಾಕ್ಷರಮಾಲೆ, ಅದರ ವಿಚಾರವನ್ನು ಮಾತನಾಡೋದಾದರೆ, ಅದು ಕಕಾರದಿಂದ ಲಕಾರದವರೆಗೆ ಆಯಾ ಅಕ್ಷರದಿಂದ ಪ್ರಾರಂಭವಾಗುವಂತಹ ಒಂದು ಪದ್ಯಗಳನ್ನು ಒಳಗೊಂಡಂತಹ ಒಂದು ಕೃತಿ, ಕಂದ ಪದ್ಯಗಳಲ್ಲಿ ರಚನೆಯಾದಂಥದ್ದು. ಉಳಿದ ಹಾಗೆ ಭುವನೈಕ ರಾಮಾಭ್ಯುದಯ ಉಪಲಬ್ಧ ವಿರದ ಕೃತಿ, ಗತ ಕೂಡ ಅನುಪಲಬ್ಧವಾದಂತಹ ಒಂದು ಗ್ರಂಥ. ಕವಿ ಪೊನ್ನನ ನಂತರ ಕವಿ ರನ್ನನ ಬಗೆಗೆ ಮಾತನಾಡೋದಾದರೆ, ಕನ್ನಡ ಸಾಹಿತ್ಯದಲ್ಲಿ ಬಹಳ ಮುಖ್ಯವಾದಂತಹ ಹೆಸರುಗಳು ಅಂತಂದರೆ ಅದು ಪಂಪ, ಪೊನ್ನ, ರನ್ನ. ಯಾಕಂತಂದರೆ ಕವಿ ರತ್ನತ್ರಯರು ಅಂತಲೇ ಗುರುತಿಸ್ಕೊಂಡಿರುವಂತಹ ಕವಿಗಳು. ಪೊನ್ನ ಕವಿ ಚಕ್ರವರ್ತಿ ಹೇಗೋ ಹಾಗೆ ಕವಿ ರನ್ನನು ಕೂಡ ಕವಿ ಚಕ್ರವರ್ತಿ ಆಗಿದ್ದಂಥವನು. ಯಾಕಂತಂದರೆ ಆತನ ಆಸ್ಥಾನ ಕವಿ ಈತನಿಗೆ ಕವಿ ಚಕ್ರವರ್ತಿ ಅನ್ನುವಂತಹ ಬಿರುದನ್ನು ಕೊಟ್ಟಂಥದ್ದನ್ನು ನಾವು ನೋಡ್ಬೋದು. 10ನೇ ಶತಮಾನದಲ್ಲಿ ಕನ್ನಡ ಸಾಹಿತ್ಯಕ್ಕೆ ಬಹುಪ್ರಾಮುಖ್ಯತೆಯನ್ನು ತಂದುಕೊಟ್ಟಂಥ ಒಂದು ಕಲಶದ ರೀತಿಯಲ್ಲಿ ಇದ್ದಂತಹ ಕವಿ ರನ್ನ. ಈತನನ್ನು ಕುವೆಂಪು ಅವರು ಶಕ್ತಿ ಕವಿ ಅಂತಲೇ ಗುರುತಿಸುವಂಥದ್ದನ್ನು ನೋಡ್ಬೋದು. ಈತ
ಮೊದಲೇ ಹೇಳಿದ ಹಾಗೆ ಕವಿ ರತ್ನತ್ರಯನೂ ಹೌದು, ಕವಿ ಚಕ್ರವರ್ತಿಯೂ ಹೌದು. ಈತನ ಕಾಲ ಕ್ರಿಸ್ತಶಕ 948. ಹುಟ್ಟಿದ್ದು ಬೆಳಗಲಿ ನಾಡಿನ ಐನೂರು ಅನ್ನುವಂತಹ ಐನೂರುನ ಕಡೆಯ ಒಂದು ಮುದುವಳಲು ಅನ್ನುವಂತಹ ಗ್ರಾಮದಲ್ಲಿ. ತಾಯಿ ಅಬ್ಬಲಬ್ಬೆ, ತಂದೆ ಜಿನವಲ್ಲಭೇಂದ್ರ, ಗುರು ಅಜಿತ ಸೇನಾಚಾರ್ಯರು. ಹಾಗೆ ದಾನ ಚಿಂತಾಮಣಿಯಾದಂಥ ಅತ್ತಿಮಬ್ಬೆ ಚಾವುಂಡರಾಯ, ಚಾಲುಕ್ಯ ಚಕ್ರವರ್ತಿ ತ್ರೈಲಪ್ಪ ಮತ್ತು ಆತನ ಮಗ ಸತ್ಯಾಶ್ರಯನ ಆಶ್ರಯವನ್ನು ಪಡೆದುಕೊಂಡಂತಹ ಮಹಾಕವಿ ರನ್ನ. ರನ್ನನ ಕುರಿತ ಹಾಗೆ ಆತನೇ ಹೇಳಿಕೊಳ್ಳುವಂತಹ ಹಲವು ವಿಚಾರಗಳು ಆತನ ಕಾವ್ಯದಲ್ಲೇ ಬರ್ತವೆ. ಮೊದಲನೇದಾಗಿ ಯಾರೆಲ್ಲ ಕವಿರತ್ನತ್ರಯರು ಅಂತ ಹೇಳಿ ತನ್ನ ಕಾವ್ಯದಲ್ಲಿ ಹೇಳ್ಕೊಳ್ತಾನೆ. ಪಂಪ, ಪೊನ್ನ, ತಾನು ಮೂವರು ಕೂಡ ಕವಿರತ್ನತ್ರಯರು ಅಂತ ಹೇಳ್ಕೊಳ್ತಾನೆ. ತನ್ನ ಕೃತಿಯನ್ನು ಪರೀಕ್ಷಿಸುವವರಿಗೆ ಎಂಟರದೇ ಬೇಕು ಅಂತ ಕೂಡ ಹೇಳ್ತಾನೆ. ಹಾಗೆ ವಾಗ್ದೇವಿಯ ಭಂಡಾರದ ಮುದ್ರೆಯನ್ನು ನಾನು ಹೊಡೆದೆ ಅನ್ನುವಂತಹ ಮಾತುಗಳು ಕೂಡ ರನ್ನನಿಗೆ ತನ್ನ ಕಾವ್ಯದ ಬಗೆಗೆ, ತನ್ನ ಕವಿತಾಶಕ್ತಿಯ ಬಗೆಗೆ ಇರಬಹುದಾದಂತಹ ಒಂದು ಪ್ರಶಂಸೆ ಅಥವಾ ಒಂದು ಹೆಮ್ಮೆ ಏನಿದೆ ಅನ್ನುವಂಥದ್ದು ತಿಳಿದು ಬರುತ್ತೆ. ಇನ್ನು ರನ್ನನ ಕೃತಿಗಳು ಅಂತಂದರೆ ಅದು ಗದಾಯುದ್ಧ, ಅಜಿತ ಪುರಾಣ ಎರಡೂ ಕೂಡ ಬಹಳ ಮುಖ್ಯವಾದಂತಹ ಗ್ರಂಥಗಳು. ಗದಾಯುದ್ಧ ಬಹಳ ಮುಖ್ಯವಾದಂತಹ ಒಂದು ಚಂಪು ಗ್ರಂಥ. ಅಜಿತ ಪುರಾಣವು ಕೂಡ ಧಾರ್ಮಿಕವಾದಂತಹ ಒಂದು ಕಾವ್ಯ. ರನ್ನಕಂದ ಅನ್ನುವಂತಹ ಕೃತಿಯು ಕೂಡ ಸಿಕ್ಕಿದೆ. ಅದು ಅಸಮಗ್ರವಾದಂತಹ ಗ್ರಂಥ. ಅದರ ವಿಶೇಷತೆ ಏನು ಅಂದರೆ ಅದು ಕನ್ನಡದ ಮೊಟ್ಟ ಮೊದಲ ನಿಘಂಟು ಅನ್ನುವಂಥದ್ದು. ಇನ್ನು ಕವಿಯ ಹೇಳ್ಕೊಳ್ಳುವ ಹಾಗೆ ಕರಮಸದೆವು ರತ್ನತ್ರಯ ಪರಿಕಲ್ಪದೆ ಪರಶುರಾಮ ಚರಿತಂ, ಚಕ್ರೇಶ್ವರ ಚರಿತಂ, ಅಜಿತ ತೀರ್ಥೇಶ್ವರ ಚರಿತಂ ರನ್ನನಿಂದೆ ಅಂತ ಹೇಳ್ಕೊಂಡಿರೋದ್ರಿಂದ ಪರಶುರಾಮ ಚರಿತೆ ಮತ್ತು ಚಕ್ರೇಶ್ವರ ಚರಿತೆ ಅನ್ನುವಂಥ ಕೃತಿಗಳು ಅನುಪಲಬ್ಧ ಇದ್ರೂ ಕೂಡ, ಅಂದರೆ ಸಿಗದೆ ಹೋದರೂ ಕೂಡ ಇದು ಕವಿ ರನ್ನನ ಕೃತಿಗಳೇ ಅಂತ ಹೇಳಿ ಗುರುತಿಸಿರುವಂಥದ್ದನ್ನು ನಾವು ನೋಡ್ಬೋದು. ರನ್ನನ ಗದಾಯುದ್ಧ ಕೃತಿಯನ್ನು ತೆಗೆದುಕೊಂಡ್ರೆ ಅದಕ್ಕೆ ಮೂಲ ಆಕಾರ ಅಂದರೆ ಯಾವ ಒಂದು ಕೃತಿಗಳ ಪ್ರಭಾವದಿಂದ ಆತ ಕಾವ್ಯವನ್ನು ರಚನೆ ಮಾಡಿದ್ದಾನೆ ಅಂತಂದರೆ, ಮೊಟ್ಟ ಮೊದಲನೇದಾಗಿ ವ್ಯಾಸ ಭಾರತದ ಒಂದು ಗದಾಸೌಪ್ತಿಕ ಪರ್ವವನ್ನು, ಹಾಗೆ ಪಂಪ ಭಾರತದ 13ನೇ ಆಶ್ವಾಸದಲ್ಲಿ ಬರುವಂತಹ ಭೀಮ ದುರ್ಯೋಧನರ ನಡುವೆ ನಡೆಯುವಂತಹ ಒಂದು ಗದಾಯುದ್ಧ, ಹಾಗೆ ಬಾಸನ ಊರುಭಂಗ, ಭಟ್ಟನಾರಾಯಣನ ವೇಣಿ ಸಂಹಾರ ಈ ಕೃತಿಗಳನ್ನು ತನ್ನ ಕಾವ್ಯಕ್ಕೆ ಮೂಲ ಆಕರಗಳಾಗಿ ಇರಿಸ್ಕೊಂಡಿರುವಂಥದ್ದನ್ನು ನೋಡ್ಬೋದು. ಮತ್ತು ಕಥೆಯನ್ನು ಸಿಂಹಾವಲೋಕನ ಕ್ರಮದಲ್ಲಿ ರಚನೆ ಮಾಡಿರುವಂಥದ್ದು, ನಿರೂಪಣೆ ಮಾಡಿರುವಂಥದ್ದು ಕೂಡ ರನ್ನ ಕವಿಯ ವಿಶೇಷತೆ ಅಂತ ನಾವು ಹೇಳ್ಬೋದು. ರನ್ನನ ಗದಾಯುದ್ಧಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದಷ್ಟು ವಿಚಾರಗಳನ್ನು ನೋಡೋದಾದರೆ, ಇದು 10 ಆಶ್ವಾಸಗಳ ಚಂಪು ಕಾವ್ಯ. ಮಹಾಭಾರತ ಯುದ್ಧದ ಕೊನೆಯ ದಿನ ಏನು ಭೀಮ ದುರ್ಯೋಧನರ ಗದಾಯುದ್ಧ ಆಗುತ್ತೆ, ಆ ಗದಾಯುಧನೇ ಇದರ ಒಂದು ಕಥಾವಸ್ತು. ಭೀಮನನ್ನ ಕಥಾನಾಯಕನನ್ನಾಗಿಸ್ಕೊಂಡಿರುತ್ತಾನೆ. ತನ್ನ ಆದಂತಹ ಸತ್ಯಾಶ್ರಯನೊಂದಿಗೆ ಸಮೀಕರಣ ಮಾಡ್ತಾ ಇಡೀ ಕಾವ್ಯವನ್ನು ಹೆಣೆಯುವಂಥದ್ದನ್ನು ನೋಡ್ಬೋದು. ಇಲ್ಲಿ ಕಥಾನಾಯಕ ಭೀಮನಾದರೂ ಕೂಡ ರನ್ನನ ಮನಸೆಳೆಯುವಂಥವನು ದುರ್ಯೋಧನ. ಪಂಪ ಹೇಗೆ ತನ್ನ ಪಂಪ ಭಾರತಕ್ಕೆ ಅರ್ಜುನನನ್ನು ಕಥಾನಾಯಕನನ್ನಾಗಿರಿಸಿಕೊಂಡು ತನ್ನ ಆಶ್ರಯದಾತನಾದಂಥ ಹರಿಕೇಸರಿಯನ್ನು ಸಮೀಕರಿಸ್ತಾ ಹೋಗ್ತಾನೋ, ಇಲ್ಲಿ ಕವಿರನ್ನ ಭೀಮನನ್ನು ನಾಯಕನನ್ನಾಗಿರಿಸ್ಕೊಂಡಿದ್ದಾನೆ. ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ, ಪಂಪ ಅಲ್ಲಿ ಅರ್ಜುನನನ್ನು ನಾಯಕನನ್ನಾಗಿರಿಸ್ಕೊಂಡ್ರು. ಆತನ ಮನಸೆಳೆದಂಥ ಒಂದು ಪಾತ್ರ ಅಂತಂದರೆ ಅದು ಕರ್ಣನ ಪಾತ್ರ. ಕಡೆಯದಾಗಿ ತನ್ನ ಕೃತಿಯಲ್ಲಿ ತನ್ನ ಇಡೀ ಭಾರತದ ವಿಚಾರದಲ್ಲಿ ನೆನೆಸ್ಕೊಳ್ಳೋದಾದರೆ ಅದು ಕರ್ಣನನ್ನೇ ನೆನೆಯಿರಿ ಅಂತ ಹೇಳುವಂಥ ಮಾತನ್ನು ಕೂಡ ನಾವು ಗಮನಿಸಿದ್ದೀವಿ. ಹಾಗೆ ಇಲ್ಲಿ ರನ್ನನ ಕೃತಿಯನ್ನು ನೋಡಿದ್ರೆ ಆತ ಭೀಮನನ್ನು ಕಥಾನಾಯಕನನ್ನಾಗಿರಿಸ್ಕೊಂಡ್ರೂ ಕೂಡ ಆತನ ಒಲವೆಲ್ಲವೂ ಕೂಡ ದುರ್ಯೋಧನನ ಬಗೆಗೆ ಇರುವಂಥದ್ದನ್ನು ನೋಡ್ಬೋದು. ಯಾಕಂತಂದರೆ ದುರ್ಯೋಧನನ ವಿಲಾಪದ ಸಂದರ್ಭವನ್ನು ನೋಡಿದಾಗ ನಮಗೆ ವಿಚಾರಗಳು ಅರಿವಿಗೆ ಬರುತ್ತೆ. ಇಲ್ಲಿ ಬರುವಂತಹ ಬಹುಮುಖ್ಯವಾದಂತಹ ಪಾತ್ರಗಳು ಭೀಮ ಮತ್ತು ದುರ್ಯೋಧನ ಹಾಗೂ ದ್ರೌಪದಿ. ಕವಿಯ ಪ್ರತಿಭಾ ಅಭಿವ್ಯಕ್ತಿಗೆ ಭಾಳಷ್ಟು ಸನ್ನಿವೇಶಗಳು ನಮಗೆ ಆತನ ಪ್ರತಿಭೆ ಏನು ಅನ್ನುವಂಥದ್ದನ್ನು ತೋರಿಸುತ್ತೆ, ಆತನ ಕವಿತಾ ಶಕ್ತಿ ಏನು ಅನ್ನುವಂಥದ್ದನ್ನು ತೋರಿಸುತ್ತೆ. ರಣರಂಗದಲ್ಲಿ ದುರ್ಯೋಧನ ಸಂಜಯನ ಜೊತೆಗೆ ನಡ್ಕೊಂಡು ಬರುವಂತಹ ಪ್ರಸಂಗ ಆಗಿರ್ಬೋದು, ಆ ಮರಳುಗಳ ಪ್ರಸಂಗ ಆಗಿರ್ಬೋದು, ದುರ್ಯೋಧನ ಅಲ್ಲಿ ಇರುವಂತಹ ಎಲ್ಲ ಕಳೆಬರಗಳನ್ನು ನೋಡಿ ವಿಲಾಪಿಸುವಂಥ ಒಂದು ಪ್ರಸಂಗ ಆಗಿರ್ಬೋದು. ಹಾಗೆ ಗಾಂಧಾರಿ ಮತ್ತು ಧೃತರಾಷ್ಟ್ರ ಇಬ್ಬರೂ ಸೇರಿ ದುರ್ಯೋಧನನ ಸಂಧಿಗೆ ಒಡಂಬಡಿಸುವಂಥ ಒಂದು ಸನ್ನಿವೇಶ ಆಗಿರ್ಬೋದು. ವೈಶಂಪಾಯನ ಸರೋವರದಲ್ಲಿ ದುರ್ಯೋಧನ ಕುಳಿತುಕೊಂಡಾಗ ಭೀಮ ಛೇಡಿಸುವಂತಹ ಪರಿ ಇರ್ಬೋದು. ಇವೆಲ್ಲವೂ ಕೂಡ ಕವಿರನ್ನನ ಕವಿತಾಶಕ್ತಿಯನ್ನು ಪ್ರಚುರಪಡಿಸುವಂತಹ ಬಹಳ ಮುಖ್ಯವಾದಂತಹ ಪದ್ಯಗಳು ಅಂತ ಹೇಳಿ ನಮಗೆ ಗೋಚರ ಆಗುತ್ತೆ.
ಕವಿಕಾವ್ಯದಲ್ಲಿ ಸಾಕಷ್ಟು ವಿಶೇಷ ವಿಚಾರಗಳಿದ್ದಾವೆ. ಅದನ್ನು ಕುರಿತಾಗಿ ಸಾಕಷ್ಟು ಬಿ ಎಂ ಶ್ರೀ, ರಮಶ್ರೀ ಮುಗುಳಿ, ಹೀಗೆ ಭಾಳಷ್ಟು ಕವಿಗಳು ಅದರ ಬಗೆಗೆ ಮಾತನಾಡಿರುವಂಥದ್ದನ್ನು ನೋಡ್ಬೋದು. ಕುವೆಂಪು ಕವಿ ರನ್ನನನ್ನ ಶಕ್ತಿ ಕವಿ ಅಂತಲೇ ಗುರುತಿಸುವಂಥದ್ದು ನೋಡ್ಬೋದು. ರನ್ನ ಕವಿಯ ಗದಾಯುದ್ಧ ಕೃತಿಯನ್ನು ಇಟ್ಕೊಂಡು ಬಿ ಎಂ ಶ್ರೀಯವರು ಗದಾಯುದ್ಧ ನಾಟಕವನ್ನು ರಚನೆ ಮಾಡಿರುವಂಥದ್ದನ್ನು ನೋಡ್ಬೋದು. ಹಾಗೆ ರಮಶ್ರೀ ಮುಗುಳಿಯವರು ಗದಾಯುದ್ಧವನ್ನು ಕುರಿತು ಪಂಪ ಭಾರತದ ಪಡಿನೆಳಲಾಗದೆ ಗದಾಯುದ್ಧವು ಸ್ವತಂತ್ರ ಕೃತಿಯಾದದ್ದು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಒಂದು ಪವಾಡವೇ ಸರಿ ಅಂತ ಹೇಳುವಂಥದ್ದನ್ನು ಕೂಡ ನೋಡ್ಬೋದು. ಇನ್ನು ಆತನ ಆಗಮಿಕ ಕೃತಿ ಅಂತಂದರೆ, ಅದು ಧಾರ್ಮಿಕ ಕೃತಿ ಅಂದರೆ ಅಜಿತ ಪುರಾಣ. ಇದನ್ನು ಬರೆಸ್ತಂತಳು ದಾನ ಚಿಂತಾಮಣಿ ಅತ್ತಿಮಬ್ಬೆ. ಆಕೆಯ ಒಂದು ಚಾರಿತ್ರ್ಯದ ಮೂಲಕವೇ ಕಾವ್ಯ ಆರಂಭ ಆಗುವಂಥದ್ದನ್ನು ನೋಡ್ಬೋದು. ಅಜಿತ ಸ್ವಾಮಿಯ ಕತೆ ಮತ್ತು ಸಗರ ಚಕ್ರವರ್ತಿ ಕತೆ ಎರಡೂ ಕತೆಗಳನ್ನು ಒಳಗೊಂಡಿರುವಂತಹ ಒಂದು ಕೃತಿ. ಹೆಚ್ಚಿನ ಭಾವಾವಳಿಗಳು ಈ ಕೃತಿಯಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಪಂಪನ ಆದಿಪುರಾಣದಲ್ಲಿ ಅಥವಾ ಪೊನ್ನನ ಶಾಂತಿ ಪುರಾಣದಲ್ಲಿ ಕಾಣುವ ಹಾಗೆ ಹೆಚ್ಚಿನ ಭಾವಾವಳಿಯ ತೊಡಕಿಲ್ಲದೆ ಕಾವ್ಯ ಸಾಗುವಂಥದ್ದನ್ನು ನೋಡ್ಬೋದು. ಒಟ್ಟು 12 ಆಶ್ವಾಸಗಳ ಕಾವ್ಯ ಇದಾಗಿರುವಂಥದ್ದನ್ನು ಕೂಡ ನೋಡ್ಬೋದು. ಅಜಿತ ಪುರಾಣದಲ್ಲಿ ಮುಖ್ಯವಾಗಿ ಅತ್ತಿಮಬ್ಬೆಯ ವ್ಯಕ್ತಿತ್ವ ಮತ್ತು ಅಜಿತ ಸ್ವಾಮಿಯ ಒಂದು ಜನ್ಮದ ಕತೆ, ಆತನ ಪಂಚಕಲ್ಯಾಣಗಳು, ಆತನ ಜೀವನ ಮತ್ತು ಕಡೆಯದಾಗಿ ಸಗರ ಚಕ್ರವರ್ತಿಯ ಕತೆ ಬರುವಂಥದ್ದನ್ನು ನಾವು ಕಾಣ್ಬೋದು. ಕಾವ್ಯಭಾಗದಲ್ಲಿ ಹಲವು ಸುಂದರ ಸನ್ನಿವೇಶಗಳು ಬರ್ತವೆ. ಇವೆಲ್ಲವೂ ಕೂಡ ಕಾವ್ಯಭಾಗದಲ್ಲಿ ಇರುವಂತಹ ವಿಶೇಷ ವಿಚಾರಗಳನ್ನು ಅಭಿವ್ಯಕ್ತಿಸ್ತವೆ. ಇನ್ನು ಪೊನ್ನ ರನ್ನರ ನಂತರ ಕವಿ ಮೊದಲನೆಯ ನಾಗವರ್ಮನ ವಿಚಾರವನ್ನು ತಿಳಿದುಕೊಳ್ಳೋಣ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಮೊದಲನೇ ನಾಗವರ್ಮ ಬಹಳ ವಿಶೇಷವಾದಂತಹ ಕವಿ. ಈತನ ಕಾಲ ಕ್ರಿಸ್ತಶಕ 1100. ವ್ಯಂಗ್ಯಮಂಡಲದ ವ್ಯಂಗ್ಯಪೊಳು ಅನ್ನುವಂಥದ್ದು ಈತನ ಸ್ಥಳ. ಕವಿರಾಜ ಅಂಶ, ಬುಧಾಬ್ಜವನ ಕಳಾ ಅಂಶ ಈತನ ಬಿರುದುಗಳಾಗಿರುವಂಥದ್ದನ್ನು ಗಮನಿಸ್ಬೋದು. ಹಾಗೆ ಈತನ ಪೋಷಕ ದೊರೆಗಳಾಗಿ ಕಲ್ಯಾಣ ಚಾಲುಕ್ಯ ಚಕ್ರವರ್ತಿ 5ನೇ ವಿಕ್ರಮಾದಿತ್ಯನ ಸಾಮಂತ ಚಂದ್ರ ಎಂಬ ಅರಸು ಕಾಣಿಸ್ಕೊಳ್ಳುವಂಥದ್ದು ಕೂಡ ನಮಗೆ ಗೊತ್ತಿರುವಂತಹ ವಿಚಾರ. ಕವಿಯ ಕಾವ್ಯ ವಿಚಾರವನ್ನು ನಾವು ನೋಡೋದಾದರೆ, ಕವಿ ಮತಪ್ರಸಾರಕ್ಕಾಗಿ ಯಾವುದೋ ಒಂದು ಧರ್ಮದ ವಿಚಾರವನ್ನು ಕುರಿತ ಹಾಗೆ ಕಾವ್ಯವನ್ನು ರಚನೆ ಮಾಡದೆ ಒಂದು ವಿಭಿನ್ನವಾದಂತಹ ಹಾದಿಯಲ್ಲಿ ತನ್ನದೇ ಆದಂಥ ಒಂದು ಮಾರ್ಗದಲ್ಲಿ ಕಾವ್ಯವನ್ನು ರಚನೆ ಮಾಡಿದಂಥದ್ದು ಬಹಳ ವಿಶೇಷ. ಕವಿಯ 2 ಬಹುಮುಖ್ಯ ಕೃತಿಗಳು, ಒಂದು ಕರ್ನಾಟಕ ಕಾದಂಬರಿ, ಮತ್ತೊಂದು ಚಂದೊಂಬುದಿ. ಕರ್ನಾಟಕ ಕಾದಂಬರಿ ಕನ್ನಡದ ಮೊಟ್ಟ ಮೊದಲ ಪ್ರಣಯ ಕಾವ್ಯ. ಹಾಗೆ ಚಂದೊಂಬುದಿ ಕನ್ನಡದಲ್ಲಿ ಮೊಟ್ಟ ಮೊದಲು ಛಂದಸ್ಸ ಶಾಸ್ತ್ರವನ್ನು ಹೇಳುವಂತಹ ಒಂದು ಗ್ರಂಥ. ಪಂಪ, ಪೊನ್ನ, ರನ್ನರ ಹಾಗೆ ಲೌಕಿಕ ಧಾರ್ಮಿಕ ಅನ್ನುವಂಥ ನೆಲೆಯನ್ನು ಹಾಕಿಕೊಂಡು ಅದರ ಹಿನ್ನೆಲೆಯಲ್ಲಿ ಕಾವ್ಯವನ್ನು ರಚನೆ ಮಾಡದೆ ವಿಶೇಷವಾಗಿ ಇತರೆ ಒಂದು ವಸ್ತುವನ್ನು, ಭಿನ್ನವಾದಂಥ ಒಂದು ವಸ್ತುವನ್ನು ತೆಗೆದುಕೊಂಡು ಕಾವ್ಯವನ್ನು ರಚನೆ ಮಾಡಿದಂಥದ್ದು ಮೊದಲನೆಯ ನಾಗವರ್ಮನ ಬಹುಮುಖ್ಯವಾದಂಥ ವಿಶೇಷ ಅಂತ ಹೇಳಿ ಗುರುತಿಸ್ಬೋದು. ಕರ್ನಾಟಕ ಕಾದಂಬರಿಯನ್ನು ತೆಗೆದುಕೊಂಡ್ರೆ ಅದು ಬಾಣಭಟ್ಟ ಸಂಸ್ಕೃತ ಭಾಷೆಯಲ್ಲಿ ರಚನೆ ಮಾಡಿದಂತಹ ಒಂದು ಕೃತಿಯ ಅನುವಾದಿತ ಕೃತಿ. ಕರ್ನಾಟಕ ಕುಮಾರ ಸಂಭವವನ್ನು ಬಿಟ್ಟರೆ ನಮಗೆ ಪ್ರಾಚೀನ ಸಂಸ್ಕೃತ ಕಾವ್ಯದ ಪ್ರಥಮ ಕನ್ನಡ ಅನುವಾದ ಇದಾಗಿದೆ ಅಂತಲೇ ಗುರುತಿಸ್ಬೋದು. ಮತ್ತು ಕಥೆಯೊಳಗೆ ಕತೆ ಇಲ್ಲಿ ಬರುವಂಥದ್ದನ್ನು ನೋಡ್ಬೋದು. ಕಾದಂಬರಿ ಮತ್ತು ಚಂದ್ರಾಪೀಡರ ಒಂದು ಪ್ರಣಯ ಪ್ರಸಂಗ ಕಾವ್ಯದಲ್ಲಿ ಮುಖ್ಯ ವಸ್ತು ಅಂತ ಹೇಳಿ ಗುರುತಿಸ್ಕೊಂಡ್ರೂ ಕೂಡ ಅಲ್ಲಿ ಮಹಾಶ್ವೇತೆ ಮತ್ತು ಪುಂಡರೀಕರ ಪ್ರೇಮ ಪ್ರಸಂಗವು ಕೂಡ ಭಾಳ ಸಹೃದಯನನ್ನು ಸೆಳೆಯುವಂಥ ಒಂದು ಹೃದಯಸ್ಪರ್ಶಿ ಪ್ರೇಮಕತೆ ಕೂಡ ಅದಾಗಿದೆ ಅಂತ ಹೇಳ್ಬೋದು. ಈ ಕಾದಂಬರಿಗೆ ಮೂಲ ಆಕಾರ ಅಥವಾ ಕಾವ್ಯದ ಆಕಾರವಾಗಿ ಪೈಶಾಚಿ ಭಾಷೆಯಲ್ಲಿ ಬಂದಂತಹ ಬೃಹತ್ ಕಥೆ ಗುಣಾಢ್ಯ ರಚನೆ ಮಾಡಿದಂಥದ್ದು, ಹಾಗೆ ಸಂಸ್ಕೃತದಲ್ಲಿ ಬಾಣ ರಚನೆ ಮಾಡಿದಂತಹ ಕಾದಂಬರಿಯನ್ನು ನೋಡ್ಬೋದು. ಈ ಹಿನ್ನೆಲೆಯಲ್ಲಿ ನಾಗವರ್ಮ ಕನ್ನಡದಲ್ಲಿ ಕರ್ನಾಟಕ ಕಾದಂಬರಿಯನ್ನು ರಚನೆ ಮಾಡಿದಂಥದ್ದು. ಕವಿಯ ಕಾವ್ಯದಲ್ಲಿ ಸಾಕಷ್ಟು ಜನ್ಮಾಂತರದ ಪಾತ್ರಗಳು ಬರ್ತವೆ. ಪುಂಡರೀಕ ವೈಶಂಪಾಯನಾಗಿ, ಗಿಳಿಯಾಗಿ, ಹಾಗೆ ಚಂದ್ರಾಪೀಡನಾಗಿ, ಶೂದ್ರಕನಾಗಿ, ಕಪಿಂಜಲ ಇಂದ್ರಾಯುಧ ಅನ್ನುವಂಥದ್ದಾಗಿ, ರೋಹಿಣಿ ಪತ್ರಲೇಖೆಯಾಗಿ ಕಾಣಿಸ್ಕೊಳ್ಳುವಂಥದ್ದನ್ನು ನಾವು ನೋಡ್ಬೋದು. ಚಂದೊಂಬುದಿ ಹೆಸರೇ ಹೇಳ್ತಾ ಇದೆ, ಅದು ಛಂದಸ್ಸಿನ ಗ್ರಂಥ. ಅಲ್ಲಿ ಛಂದಸ್ಸಿನ ಸಾಕಷ್ಟು ವಿವರಣೆಗಳು ಬರ್ತವೆ. ಕರ್ನಾಟಕ ವಿಷಯಜಾತಿ ಛಂದಸ್ಸನ್ನು ಒಳಗೊಂಡಂತೆ ಸಾಕಷ್ಟು ಛಂದಸ್ಸಿನ ವಿಚಾರಗಳು ಬರುವಂಥದ್ದನ್ನು ನಾವು ನೋಡ್ಬೋದು. ಒಟ್ಟು ಈ ಒಂದು ಅಧಿವೇಶನದಲ್ಲಿ ಕವಿ ಪೊನ್ನ, ರನ್ನ ಹಾಗೂ ಮೊದಲನೆಯ ನಾಗವರ್ಮ ಕವಿಗಳ ಕಾಲ ಮತ್ತು ಅವರ ಸ್ಥಳ, ಅವರ ದೇಶ, ಅವರ ಕೃತಿಗಳನ್ನು ಕುರಿತ ಹಾಗೆ ಸಂಕ್ಷಿಪ್ತವಾದಂತಹ ವಿಚಾರಗಳನ್ನು ನಾನು ಈ ದಿನ ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೀನಿ. ನಮಸ್ಕಾರಗಳು.